ಅದಕ್ಕೆ ಕೆಲಸದ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ಗಾನ ಭಜನ ಅಂತ ಟೀಮ್ ರೆಡಿ ಮಾಡ್ಕೊಂಡು ಕೌಂಟರ್ ಕೊಡೋದು ಅವ್ರ ಕೆಲಸ ಆಗ್ಬಿಟ್ಟೈತೆ. ಮೆಂಬರ್ಗಳು ಮಾಡುವಂತ ಕೆಲಸ ಚರಂಡಿ ಕ್ಲೀನ್ ಮಾಡೋದು, ಸಿ ರಸ್ತೆ ಹಾಕೋದು, ಆ ಕೆಲಸ ಬಿಟ್ಟು ಬೇರೆ ಏನು ಮಾಡಿಲ್ಲ. ಅಭಿವೃದ್ಧಿ ಅಂದ್ರೆ ತಲೆ ಹಿಡಿದ ಕೆಲಸ. MC ಸುಧಾಕರ್ ನಮ್ಮನ್ನ ಗೆಲ್ಲಿಸ್ದ, ಅವರಿಂದ ನಾನು ಶಾಸಕ ಆದೆ ಅಂತ ಅಂದ್ಬಿಟ್ಟು ಕೌಂಟರ್ ಕೊಟ್ಟರು. ಇವಾಗ ಅವ್ರನ್ನ ಮೀರಿ ನಾನು ಮಿನಿಸ್ಟರ್ ಆಗೋಗ್ಬಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೌಂಟರ್ ಮಾಡ್ತಿದ್ದಾರೆ. ಇದೇ ರಕ್ಷಾರಾಮಯ್ಯಗೆ MLA ಬಂದು ಅವರೆಷ್ಟು ಕೆಲಸ ಮಾಡಿದ್ರು, ಇವ್ರಿಗೆ MP ಅಲ್ಲಿ ಇವ್ರು ಇಷ್ಟು ಮಾತ್ರ ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಗೊತ್ತಾಗುತ್ತೆ. ಅದನ್ನ ತಲೆ ಹಿಡ್ಕ ಅಂತ ಅನ್ನೋದು. ಸುಮಂತ್ ರೆಡ್ಡಿ ಅಂತ ನಮ್ಮ ಸಂಸದರು ಮನೆ ದೀಪಾವಳಿ ಹಬ್ಬದ ದಿನ ಮಾತಾಡಿರೋ ಮಾತಿಗೆ ನಾಗೇಶ್ ರೆಡ್ಡಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಮುಖಂಡ ಏನೋ ಕೌಂಟರ್ ಹೇಳಿದ್ದಾನೆ. ಗಾನ ಭಜನಾ ಟೀಮ್ ಅಂತೆ. ಗಾನ ಭಜನಾ ಟೀಮ್ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು 4-5 ಜನ ಇಟ್ಕೊಂಡಿದ್ದಾರೆ. ನಿನ್ನ ಅಭಿವೃದ್ಧಿ ಏನು ಅಂತಂದರೆ 4-5 ಜನ ಹುಡುಗರು ರೆಡಿ ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸ ಬಿಟ್ಬಿಟ್ಟು ಬರೀ ಕೌಂಟರ್ ಕೊಡೋದು, ಆ ಕಾಮೆಂಟ್ ಸೆಕ್ಷನ್ ಓದೋದು, ಆ ಲೀಸ್ಟ್ ನೋಡಿದ್ರೆ ಸಾಕು ಅವ್ರು ಎಷ್ಟು ಚೆನ್ನಾಗಿ ಗಾನ ಭಜನಾ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಸಾಧನೆ ಗೊತ್ತಾಗುತ್ತೆ. ಆ ಚಿಕ್ಕಬಳ್ಳಾಪುರದಲ್ಲಿ ಅವ್ರಿಗೆ ಓಡಾಡ್ತಿದಾರಲ್ಲ, ಸುಧಾಕರ್ ಮಾಡಿರೋಂಥ ರೋಡ್ಗಳು ಬಿಟ್ಟು ನಮ್ಮ ಸಂಸದರು ಅವ್ರು ಏನಾದರೂ ಮಾಡಿರೋ ಇದ್ರೆ 10% ಕೂಡ ಇಲ್ಲ. ಅವರು 90% ಮಾಡಿದ್ರೆ ಅವ್ರು 10% ಇಲ್ಲ. ಅವ್ರು ಮಾಡಿ ಲಾಸ್ಟಿಗೆ ಬಿಟ್ಟಿರೋಂಥ ಈ ಸಮುದಾಯ ಭವನ ಒಂದು, ಕಂಪ್ಯೂಟರ್ ಇದರಲ್ಲಿ ಕನ್ನಡ ಭವನ ಒಂದು, ಅಂಬೇಡ್ಕರ್ ಶಾಲೆ ಒಂದು, ಅದು ಎಲ್ಲ ಫಿನಿಶ್ ಆಗಿರೋಂಥ ಪೈಂಟ್ ಹೊಡೆದ್ಬಿಟ್ಟು ಅದು ಟೇಪ್ ಕಟ್ ಮಾಡಿದ್ದಾರೆ. ಅವೆರಡು ಬಿಟ್ರೆ ಮೆಂಬರ್ಗಳು ಮಾಡುವಂಥ ಕೆಲಸ ಚರಂಡಿ ಕ್ಲೀನ್ ಮಾಡೋದು, ಸಿ ರಸ್ತೆ ಹಾಕೋದು, ಆ ಕೆಲಸ ಬಿಟ್ಟು ಬೇರೆ ಏನು ಮಾಡಿಲ್ಲ. ಅಭಿವೃದ್ಧಿ ಅಂದ್ರೆ ಆ ಕೆಲಸ ಮಾಡೋಕ್ಕೆ ಇವರು ಗಾನ ಭಜನಾ ಟೀಮ್ ರೆಡಿ ಮಾಡ್ಕೊಂಡಿದ್ದಾರೆ. ಆ ಟೀಮ್ ಅವರು ಕೌಂಟ್ರ್ ಕೊಡೋದು ಏನು, ಬೆಳಗ್ಗೆ ಇದ್ರೆ ಪ್ರತಾಪ್ ಸಿಂಹನ್ ಮಾತಾಡೋ, ಯತ್ನಾಳ್ ಮಾತಾಡೋ, ಇಲ್ಲ ಅಂದ್ರೆ ಸಂಸದನ್ ಮಾತಾಡೋ, ಆ ಮೂರನ್ನ ಮಾತಾಡ್ಬಿಟ್ರೆ ಅವ್ರಿಗೆ ಆ ಟೀಮ್ಗೆ ಅಭಿವೃದ್ಧಿ ಆಗೋಗ್ಬಿಟ್ಟಂಗೆ. ಇದು ಅವರ ಕೆಲಸ. ಆ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಹೋಗ್ಬಿಟ್ರೆ ಸಾಕು, ಅವ್ರಿನ ಜೀವನದಲ್ಲಿ ರಾಜಕೀಯ ತುಳಿಬಾರ್ದು, ಆ ಕೆಲಸ ಇಟ್ಕೊಂಡಿದ್ದಾರೆ ಅವ್ರದ್ದು ಇದರಲ್ಲಿ. ಮತ್ತೆ ತಲೆ ಹಿಡಿಕ ಅಂತ ಏನೋ ಕೌಂಟರ್ ಕೊಟ್ಟಂಗಿದ್ದ. ತಲೆ ಹಿಡಿಕ ಕೆಲಸ MC ಸುಧಾಕರ್ ನಮ್ಮನ್ನ ಗೆಲ್ಲಿಸ್ದ, ಅವರಿಂದ ನಾನು ಶಾಸಕ ಆದೆ ಅಂತ ಅಂದ್ಬಿಟ್ಟು ಕೌಂಟರ್ ಕೊಟ್ಟರು. ಇವಾಗ ಅವ್ರನ್ನ ಮೀರಿ ನಾನು ಮಿನಿಸ್ಟರ್ ಆಗೋಗ್ಬಿಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕೌಂಟರ್ ಮಾಡ್ತಿದ್ದಾರೆ. ಇದೇ ರಕ್ಷಾರಾಮಯ್ಯಗೆ MLA ಬಂದು ಅವರೆಷ್ಟು ಕೆಲಸ ಮಾಡಿದ್ರು, ಇವ್ರಿಗೆ MP ಅಲ್ಲಿ ಇವ್ರು ಇಷ್ಟು ಮಾತ್ರ ಅವ್ರಿಗೆ ಸಹಾಯ ಮಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ಗೊತ್ತಾಗುತ್ತೆ. ಅದನ್ನ ತಲೆ ಹಿಡ್ಕ ಅಂತ ಅನ್ನೋದು. ಅದು ಬಿಟ್ಬಿಟ್ಟು ತಲೆ ಹಿಡ್ಕ ಅಂದ್ರೆ ಅಭಿವೃದ್ಧಿ ಕಡೆ ಮಾತಾಡ್ತಾರೆ. ತಲೆ ಹಿಡ್ಕ ಕೆಲಸಕ್ಕೆ ಏನೇನು ಮಾಡಬೇಕು ಅಂತ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಊರೂರು ಹೋದಾಗ ನಿಮ್ಮ ಮನೆಯಲ್ಲಿ ಡಾಕ್ಟರ್, ನಿಮ್ಮ ಮನೆಯಲ್ಲಿ ಇಂಜಿನಿಯರ್ಗಳು ಅಂತ ಹೇಳ್ಕೊಂಡು ಪ್ರಚಾರ ಮಾಡಿದ್ರು. ನಿಮ್ಮೂರಲ್ಲಿ ಸ್ಕೂಲೆಲ್ಲ ದತ್ತು ತಗೊಂತೀನಿ ಅಂತಂದ್ರು. ಅದು ಯಾರೊಂದು ಡಾಕ್ಟರ್ ಮಾಡಿದ್ರು, ಯಾವ ಹಳ್ಳಿಯಲ್ಲಿ ಇಂಜಿನಿಯರ್ಗಳಾದ್ರು, ಇನ್ನು ಇವತ್ತಿಗೆ ಒಬ್ಬನು ಆಚೆಗೆ ಬಂದು ನಾನು ಡಾಕ್ಟರ್ ಆಗಿದ್ದೀನಿ ಅಂತ ಹೇಳ್ಕೊಂಡಿಲ್ಲ, ನಾನು ಇಂಜಿನಿಯರ್ ಆಗಿದ್ದೀನಿ ಅಂತ ಹೇಳ್ಕೊಂಡಿಲ್ಲ. ಏನೋ ಕಂಪ್ನಿಗಳ ಬಗ್ಗೆ ಮಾತಾಡೋರು ಪ್ರಚಾರ ಟೈಮಲ್ಲಿ. ಇಲ್ಲೇ ಕಂಪ್ನಿನ ಸೃಷ್ಟಿ ಮಾಡ್ಬಿಡ್ತೀನಿ ಅಂತ. ಅದೆಷ್ಟು ಕಂಪ್ನಿಗಳು ಸೃಷ್ಟಿ ಮಾಡೋದು ಅದೇನೋ ಅವ್ರಿಗೆ ಗೊತ್ತಾಗಬೇಕು. ಆ ಕಂಪ್ನಿಗಳು ಬಿಟ್ಬಿಟ್ಟು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಯಾವ ಕಡೆ ಹೋದ್ರೂ ರೋಡ್ಗಳೆಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು ಜನತೆ ನೋಡ್ತಾ ಇದ್ದಾರೆ. ಕ್ಲೀನಾಗಿ ಪಿಕ್ಚರ್ ಆಗಿದೆ, ಇನ್ನೇನು ನಡೆಯಲ್ಲ ಅಂತ. ಅದಕ್ಕೆ ಕೆಲಸದ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಅಂದ್ಬಿಟ್ಟು ಗಾನ ಭಜನ ಅಂತ ಟೀಮ್ ರೆಡಿ ಮಾಡ್ಕೊಂಡು ಕೌಂಟರ್ ಕೊಡೋದು ಅವ್ರ ಕೆಲಸ ಆಗ್ಬಿಟ್ಟೈತೆ. ಆ ಕೌಂಟರ್ ಕೊಟ್ರೆ ಇದು ಪ್ರಚಾರ ರೆಡಿ ಆಗುತ್ತೆ. ಆ ಥರ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ಟೀಮ್ನ. ಅದು ಅಭಿವೃದ್ಧಿನ ಯಾವಾಗ ಮಾಡ್ತಾರೋ ನೋಡಬೇಕು. ಇನ್ನ ಮುಕ್ಕಾಲು ಭಾಗ ಕಂಪ್ಲೀಟ್ ಮಾಡಿರೋಂಥ ಕೆಲಸಗಳನ್ನ ಇನ್ನು ಕಾಲು ಭಾಗ ಕಂಪ್ಲೀಟ್ ಮಾಡಿ ಫಿನಿಶ್ ಮಾಡಿ ಟೇಪ್ ಕಟ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿಂದ. ಇನ್ನು 2 ವರ್ಷದಲ್ಲಿ ಎಷ್ಟು ಮಾತ್ರ ಅಭಿವೃದ್ಧಿ ಮಾಡ್ತಾರೋ ನೋಡ್ಬೇಕು. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ. ಇಷ್ಟು ದಿನ 5,500 ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000 ವಾಟರ್ ಪ್ಯೂರಿಫೈರ್ ತಂದಿದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ ಏಸಾಕೋಟೆಕ್ಗೆ.